ಈ ದಿನ 9/3/2025 ಅವತ್ತು ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಡ್ರಗ್ಸ್ ಫ್ರೀ ಕರ್ನಾಟಕ, ಫಿಟ್ನೆಸ್ ಫಾರ್ ಆಲ್, ಸೈಬರ್ ಕ್ರೈಮ್ ಅವೇರ್ನೆಸ್ ಅಂತ ನಿಟ್ಟಿನಲ್ಲಿ ಈ ಎಲ್ಲ ಹೆಡ್ ನಿಟ್ಟಿನಲ್ಲಿಯೂ ಕೂಡ ನಾವು ಒಂದು ಅವೇರ್ನೆಸ್ ಮ್ಯಾರಥಾನ್ ಅಂತೂ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಮಾಡ್ತಾ ಇದೆ. ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಅಂತ ಹೆಡ್ಡಲ್ಲಿ ಇದರಲ್ಲಿ ಹಾಸನ ಜಿಲ್ಲೆಯಲ್ಲಿ ಸುಮಾರು 4093 ಪೀಪಲ್ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ. ಇವತ್ತು ಬೆಳಿಗ್ಗೆ ತನಕ 4093 ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಸುಮಾರು 20ಕ್ಕೂ ಹೆಚ್ಚಿಗೆ ಕಾಲೇಜಸ್ ಆ್ಯಂಡ್ ಸ್ಕೂಲ್ಸ್ ಬಂದು ರಿಜಿಸ್ಟರ್ ಮಾಡಿದ್ದಾರೆ. ಅದನ್ನು ಬಿಟ್ಟು ಇದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್, ಗೌರ್ಮೆಂಟ್ ಆರ್ಗನೈಸೇಷನ್ಸ್, ಮೆಡಿಕಲ್ ಕಾಲೇಜಸ್, ಮೆಡಿಕಲ್ ಇಲ್ಲಿ ಕೆಲಸ ಮಾಡ್ತಾ ಇರುವ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮತ್ತು ನರ್ಸಿಂಗ್ ಕಾಲೇಜಸ್, ಅದನ್ನು ಬಿಟ್ಟು ಮತ್ತು NGOs ಯಾರು ರೋಟ್ರಿ ಕ್ಲಬ್ ಇದ್ದಾರೋ NGOs, ಹಲವಾರು NGOs ಮತ್ತು ಬ್ಯಾಂಕ್ ಎಂಪ್ಲಾಯೀಸ್, ಇದರಲ್ಲಿ ಪ್ರಮುಖವಾಗಿ ನಮಗೆ ಸ್ಪಾನ್ಸರ್ ಮಾಡಿರೋದು SBI ಅವ್ರನ್ನೂ ಸೇರಿಸಿ ಮತ್ತು ಹಲವಾರು ಇಂಡಸ್ಟ್ರಿಯಲ್ ಏರಿಯಾಸು ಸಹ ಅವರು ಇಂಡಸ್ಟ್ರಿಯಲ್ ಎಂಪ್ಲಾಯೀಸ್ ಮತ್ತು ಇಂಡಸ್ಟ್ರಿಯಲ್ ಯಾರು ಓನರ್ಸ್ ಇರ್ತಾರೋ ಇಂಡಸ್ಟ್ರಿಯಲ್ ಏರಿಯಾಸ್ ಅವ್ರನ್ನೂ ಸಹ ಇವತ್ತು ಭಾಗವಹಿಸಿದ್ದಾರೆ. ಇವತ್ತು ಹತ್ರ ಸುಮಾರು 5,000 ಜನ ಈ ಓಟದಲ್ಲಿ ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ದಿನ ನಮಗೆ ತುಂಬ ಹೆಮ್ಮೆ ಆಗುತ್ತೆ. ಬಿಕಾಸ್ ಇದು ನಾವು ಯಾವಾಗಲೂ ಒಂದು ಪೊಲೀಸ್ ಕನೆಕ್ಟ್ ಪ್ರೋಗ್ರಾಮ್ ಥರ ಮಾಡ್ತಾ ಇದ್ವಿ. ಆದರೆ ಈ ವರ್ಷ ನಮಗೆ ಪಬ್ಲಿಕ್ ತುಂಬ ಒಳ್ಳೆಯ ಮಟ್ಟದಲ್ಲಿ ನಮಗೆ ಸಹಕಾರನ ಕೊಟ್ಟಿದ್ದಾರೆ ಮತ್ತು ಅವರು ಭಾಗವಹಿಸಿದ್ದಾರೆ ಇಂಟ್ರೆಸ್ಟಿಂದ. ಇವತ್ತು ಏನೋ ಸ್ಪೆಷಲ್ ಅಂತಂದರೆ ಹಲವಾರು ಚಿಕ್ಕ ಮಕ್ಕಳು 8 years ಆ್ಯಂಡ್ ಅಬವ್ ಮಕ್ಕಳು ಏನಿರ್ತಾರೋ ಮತ್ತು ಚಿಕ್ಕ ಮಕ್ಕಳು ಸಹ ಇದರಲ್ಲಿ ಈ ಸ್ಪರ್ಧೆಯಲ್ಲಿ ನಮಗೆ ಕೈ ಜೋಡಿಸಿದ್ದಾರೆ. ಅದನ್ನು ಬಿಟ್ಟು ಹಲವಾರು ಮೀಡಿಯಾ ಹೌಸಸ್, ಆಲ್ ದಿ ಮೀಡಿಯಾ ಹೌಸಸ್ ಮತ್ತು ಯೂಟ್ಯೂಬ್ ಚಾನಲ್ಸ್ ಮತ್ತು ಇನ್ಫ್ಲುಯೆನ್ಸರ್ಸ್ ಮತ್ತು ಲೋಕಲ್ ಪಬ್ಲಿಕ್ ಸಾಮಾನ್ಯ ಜನರು ಏನಿದ್ದಾರೆ ಅವರು ಸಹ ನಮ್ಮ ಜೊತೆಗೆ ಕೈ ಜೋಡಿಸಿ ಈ ಅವೇರ್ನೆಸ್ ಪ್ರೋಗ್ರಾಮ್ ಕ್ಯಾಂಪೇನ್ ನಮ್ಮ ಜೊತೆಗೆ ಇದ್ದಾರೆ. ಇದನ್ನು ಬಿಟ್ಟು ನಮ್ಮ ಇಲಾಖೆಯಲ್ಲಿ ಸೇರಿದ ಸಿಬ್ಬಂದಿ, ಹಾಸನ ಜಿಲ್ಲಾ ಪೊಲೀಸ್ನವರು ಮತ್ತು KSRP, ಹಾಸನ ಜಿಲ್ಲೆಯಲ್ಲಿರುವ 11ನೇ ಬೆಟಾಲಿಯನ್ KSRP ಮತ್ತು ಏನು ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಇದೆಯೋ ಸುಮಾರು ಅವ್ರನ್ನೂ ಸೇರಿ ಈ ಸ್ಪರ್ಧೆಯಲ್ಲಿ ಒಂದು 800 ಜನ ಪೊಲೀಸ್ನವರು ಸಹ ಭಾಗವಹಿಸಿದರು. ಇದು ನಾವು ನಮ್ಮ ಜಿಲ್ಲೆಯಲ್ಲಿ 5 ಕಿಲೋಮೀಟರ್ ಮಾಡಿದ್ದೀವಿ. ನಾವೆಲ್ಲರೂ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿರಲಿಲ್ಲ. ಬಿಕಾಸ್ ಕೆಲವೊಬ್ಬರು ಓಲ್ಡ್ ಏಜ್ನೂ ಇದ್ದಾರೆ, ಮಿಡಲ್ ಏಜ್ ಇದ್ದಾರೆ. ನಮಗೆ ಏನು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಹಲವಾರು ಜನ ಪಾರ್ಟಿಸಿಪೇಟ್ ಮಾಡಬೇಕು ಮತ್ತು ಏನು ಕಾರಣಕ್ಕೋಸ್ಕರ ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಗೊತ್ತಿದೆ. ಸೈಬರ್ ಕ್ರೈಮ್ ಇದ್ರ ಬಗ್ಗೆ ನಾವು ಹಲವಾರು ಸೋಷಿಯಲ್ ಮೀಡಿಯಲ್ಲಿ ಸಹ ನಾವು ವಿಡಿಯೋಸನ್ನು ಹಾಕ್ಸಿದ್ದೀವಿ ಮತ್ತು ವಿ ಹ್ಯಾವ್ ಪುಟ್ ಅ ಲಾಟ್ ಆಫ್ ಪ್ಯಾಂಪ್ಲೆಟ್ಸ್ ಅನ್ನು ಕೊಟ್ಟಿದ್ದೀವಿ. ಇದರಲ್ಲಿ ಯಾಕೆ ಪಾರ್ಟಿಸಿಪೇಷನ್ ಮುಖ್ಯ ಅಂತಂದರೆ ನಮಗೆ ಇಂಪಾರ್ಟೆಂಟಾಗಿ ಪಬ್ಲಿಕ್ ತಲುಪಬೇಕಾಗಿರೋದು ನಮ್ಮದು ಉದ್ದೇಶ ಏನಂತಂದರೆ ಅವೇರ್ನೆಸ್ ಅಬೌಟ್ ಸೈಬರ್ ಕ್ರೈಮ್ಸ್, that the police is fighting drug menace very hard, that we are against any form of drugs in the district and also in the state. ಮತ್ತು ಬೇರೆ ಎಲ್ಲ ರೀತಿಯ ಅವೇರ್ನೆಸ್ ದಟ್ ಪೊಲೀಸ್ ಇಸ್ ದೇರ್ ಫಾರ್ ದೇರ್ ಸೇಫ್ಟಿ ಅಂತ ಒಂದು ಶುದ್ಧಿಯನ್ನು ಕೊಡೋಕ್ಕೆ ಇದನ್ನು ಮಾಡಿದ್ವಿ. ಸೊ ಇದರಲ್ಲಿ ಹಲವಾರು ಪಬ್ಲಿಕ್ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇವತ್ತು ಹಾಸನ ಜಿಲ್ಲೆ ಸುಮಾರು 5,000 ಜನ ಪಾರ್ಟಿಸಿಪೇಟ್ ಮಾಡಿದ್ರೆ ಒಳ್ಳೆ ಶುದ್ಧಿಯನ್ನು